ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಿಗ್ಗೆನೇ ಎದ್ದು ನನ್ನ ರುಟೀನ್ನ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಏನು ಮಾಡಿದ್ದೆ ಇವತ್ತು, ಏನೇನು ಕೆಲಸ ಮಾಡಿದೆ ಅನ್ನೋದೆಲ್ಲ, ಅಂದರೆ ನನ್ನ ದಿನಚರಿನ ನಾನು ನಿಮಗೆ ತೋರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಏನೇನು ಮಾಡ್ಕೋತೀನಿ ನಮ್ಮ ದಿನ ಏನು ಕೆಲಸ ನಡೆಯುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಶುಕ್ರವಾರ ಪೂಜೆ ಮಾಡಬೇಕು ಅಂದಾಗಲೇ ಗುರುವಾರ ನಾನು ಈ ಥರ ಎಲ್ಲನೂ ಕ್ಲೀನ್, ಅಂದರೆ ಯಾವ್ಯಾವುದು ನಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಗಲೀಜಾಗಿದೆ ಅನಿಸುತ್ತೋ ಅದನ್ನೆಲ್ಲ ತೆಗೆದು ನಾನು ಈ ಥರ ವಾಶ್ ಮಾಡಿ ಇಟ್ಕೊತೀನಿ. ಒಂದು ದಿನ ಕ್ಲೀನ್ ಮಾಡೋಕ್ಕೆ ನಾನು ಹೋಗಲ್ಲ. ಅಂದರೆ ಯಾವುದೇ ಆದರೂ ಸರಿಯೇ ನಾನು ಅದನ್ನ ನಾವು ನೀಟಾಗಿ ಇಟ್ಕೋಬೇಕು ಅಂದರೆ ಆವಾಗವಾಗ ನಾವು ವಾಶ್ ಮಾಡಿ ಸ್ವಚ್ಛತೆಯಾಗಿ ಇಟ್ಕೋಬೇಕಲ್ವ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಹುಣಸೆ ಹಣ್ಣನ್ನು ತೆಗೆದು ಅದನ್ನು ನೆನೆಸಿ ಇಡ್ತಾಯಿದ್ದೀನಿ. ಹುಣಸೆ ಹಣ್ಣು ನೆಂದರೆ ಚೆನ್ನಾಗಿ ಅದಕ್ಕೆ ರಸ ಬಿಡುತ್ತೆ. ಅದಕ್ಕೋಸ್ಕರ ನಾನಿವಾಗ ಅದನ್ನ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ನೋಡಿ. ಈಗ ಚೆನ್ನಾಗಿ ಹುಣಸೆ ಹಣ್ಣು ನೆಂದಿದೆ. ಫಸ್ಟು ಹುಣಸೆ ಹಣ್ಣಲ್ಲಿ ಚೆನ್ನಾಗಿ ಈ ಥರ ವಾಶ್ ಮಾಡೋಣ, ಆಗ ಎಲ್ಲ ನೀಟಾಗಿ ಆಗುತ್ತೆ. ಸ್ವಲ್ಪ ಕಲೆ ಉಳ್ಕೊಳ್ಳುತ್ತೆ, ಅಂದರೆ ಒಂದೊಂದು ಸ್ವಲ್ಪ ಅಷ್ಟೇ ಕಲೆ ಉಳ್ಕೊಳ್ಳೋದು. ನಾನು ಮಾಡೋ ಟಿಪ್ಸನ್ನ ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಪಿತಂಬರಿ ಹಾಕಿ ವಾಶ್ ಮಾಡ್ತು ಅಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಪಿತಂಬರಿನ ಹಾಕಿ ವಾಶ್ ಮಾಡಲ್ಲ. ಹಾಗೆಯೇ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ನೀವು ಗೋಧಿ ಹಿಟ್ಟನ್ನು ಇಲ್ಲ ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಉಜ್ಜ್ಕೊಳ್ಳಿ. ಆವಾಗ ನೀಟಾಗಿ ತುಂಬಾ ಸೂಪರಾಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ತರ್ತರಿಯಾಗಿರುತ್ತಲ್ವ ಅಕ್ಕಿ ಹಿಟ್ಟು, ಅದು ಅಕ್ಕಿ ಹಿಟ್ಟಲ್ಲಿ ತರ್ತರಿ ಇದ್ದಾಗ ಚೆನ್ನಾಗಿ ಅದು ಕಲೆಗಳನ್ನೆಲ್ಲ ಬಿಡುತ್ತದೆ ಅಷ್ಟೇ. ಇಲ್ಲ ನಿಮಗೆ ಅಕ್ಕಿ ಹಿಟ್ಟಿಲ್ಲ ನಮ್ಮ ಮನೇಲಿ ಅನ್ನೋರು, ನಿಮ್ಮ ನೀವು ತುಂಬ ಜನ ಪಾಟೆಲ್ಲ ಬೆಳೆಸಿರ್ತೀರ, ಆ ಪಾಟ್ಗೆ ನೀವು ಒಂದು ಸ್ವಲ್ಪ ಪಾಟಲ್ಲಿ ತಗೊಳ್ಳಿ, ಅಂದರೆ ಸ್ವಲ್ಪ ಮಣ್ಣು ತೊಗೊಂಡು ಮಣ್ಣಲ್ಲೇ ಉಜ್ಜಿ, ಇಲ್ಲ ಅಂದರೆ ಉಪ್ಪು ಇದೆಯಲ್ಲ ಉಪ್ಪು ಹಾಕ್ಕೊಂಡು ಉಜ್ಜಿಬಿಡಿ. ಇಷ್ಟು ಟಿಪ್ಸು ನಾನು ಮಾಡ್ತೀನಿ. ನಿಮಗೆ ಅದು ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಮಾಡೋದನ್ನು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಳಗಡೆ ಮಾತ್ರ ಅದು ಹಾಗೇ ಇರುತ್ತೆ. ಅದನ್ನು ಈಗ ನೀಟಾಗಿ ಉಜ್ಜಿ ನಾವು ಈ ಥರ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ನಾವು ನೋಡಿ, ಇದನ್ನು ಅಷ್ಟೇ ನೋಡಿ, ಹುಣಸೆಹಣ್ಣಲ್ಲಿ ಚೆನ್ನಾಗಿ ಉಜ್ಜಿದ ಮೇಲೆ ಸ್ವಲ್ಪ ಹೊತ್ತು ನಾವು ಅಕ್ಕಿ ಹಿಟ್ಟಲ್ಲೋ ಇಲ್ಲ ಉಪ್ಪು ಹಾಕಿ, ನೀವು ಇಲ್ಲಾಂದರೆ ಬೆಸ್ಟು ಅಂದರೆ ಉಪ್ಪೇನೆ, ಅದೆಲ್ಲ ಹಾಕಿ ಉಜ್ಜಿ ಆದಮೇಲೆ ನೀವು ಇಮ್ಮಿಡಿಯೇಟ್ಲಿ ನೀವು ತೊಳೆದ ತಕ್ಷಣವೇ ಚೆನ್ನಾಗಿ ಈ ಥರ ಒರೆಸ್ಕೋಬೇಕು. ಒರೆಸ್ಕೊಂಡ ಒಂದು ಸ್ವಲ್ಪ ಹೊತ್ತು ತಕ್ಷಣ, ಅಂದರೆ ಒರೆಸಾದ್ಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಅದನ್ನ ಒಣಗಿಸ್ಕೋಬೇಕು. ಇಲ್ಲ ಅಂದರೆ ನೀರು ಡಾಟ್ ಎಲ್ಲೇರಿರುತ್ತೋ ಅಲ್ಲಲ್ಲೇ ಕಲೆ ಆಗಿಬಿಡುತ್ತೆ. ಈ ತಾಮ್ರ ಮಾತ್ರ ತುಂಬಾ ಸೂಕ್ಷ್ಮ, ಬೇಗನೆ ಕಲೆ ಆಗಿಬಿಡುತ್ತೆ. ಅಂದರೆ ಎಷ್ಟು ಬೇಗ ಒಳಪಾಗಿ ಕಾಣುತ್ತೋ ಅಷ್ಟೇ ಬೇಗನೆ ಕಲೆ ಆಗಿಬಿಡುತ್ತೆ. ಅದಕ್ಕಾಗಿ ನೀವೇನು ಮಾಡಿ ಅಂದರೆ ಅದನ್ನು ಚೆನ್ನಾಗಿ ಡ್ರೈ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಜೋಪಾನವಾಗಿ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆನೋ ಏನೋ ಕಟ್ಟಿಬಿಟ್ಟು ಅದನ್ನ ಎತ್ತಿಟ್ಕೋಬೇಕಾಗುತ್ತೆ. ನಾನಿವಾಗ ಅದನ್ನು ಬಿಸಿಲಲ್ಲಿ ಆರಕ್ಕಿಟ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇರೋದು ಏನು ಅಂದರೆ ಇವತ್ತು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಇರುತ್ತಲ್ವ, ಅದು ಈರುಳ್ಳಿ ಹಿಡ್ದಾದ್ಮೇಲೆ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ಅದನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ, ಅಂದರೆ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡಿಕೊಂಡು ನಾವು ಆಲೂಗಡ್ಡೆಗೆ ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯಕ್ಕೆ ನೋಡಿ, ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಎರಡನ್ನೂ ಹಾಕ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಬೆಂದ ಮೇಲೆ, ಜಾಸ್ತಿ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನಿಮ್ಮನೆ ಕಡಲೆಬೇಳೆ ಇಲ್ಲ ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆ ಹಾಕಿಲ್ಲ, ಉದ್ದಿನಬೇಳೆನ ಹಾಕಿದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಅದನ್ನು ಬೇಯಿಸ್ಕೊಬೇಕು. ಅದು ಕಂದು ಬಣ್ಣ ಬತ್ತು ಅಂದಾಗ ಈರುಳ್ಳಿ ಅದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಮಾಡಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಆಲೂಗಡ್ಡೆ ಪಲ್ಯ ಅಂದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇದ್ರೇ ಅಲ್ವಾ ಲುಕ್ಕು, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳೋದು. ಅದಾದಮೇಲೆ ನಾನು ಬೇಯಿಸಿರೋ ಆಲೂಗೆಡ್ಡೆನ ನಾನು ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಈ ಥರ ನಾವು ಹಾಕ್ಕೊಳ್ಳೋಣ. ಎಲ್ಲ ಆಲೂಗೆಡ್ಡೆನೂ ಇದೇ ಥರ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ,
ನಿಮಗೆ ನೀರು ಹಾಕೋಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ಬೇಡ, ನಮಗೆ ನೀರು ಬೇಡ, ನಮಗೆ ಫುಲ್ಲು ಡ್ರೈಗೆ ಇರಬೇಕು ಆಲೂಗಡ್ಡೆ ಪಲ್ಯ ಅನ್ನೋರು ಆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪಿನ ಪುಡಿನ ಹಾಕ್ಕೊಳ್ಳಿ. ಅಂದರೆ ಹಳ್ಳು ಉಪ್ಪನ್ನ ಹಾಕಕ್ಕೆ ಹೋಗಬೇಡಿ, ಉಪ್ಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವತ್ತು ನೀರು ಹಾಕ್ತೇನೆ ಮಾಡ್ತಾಯಿದ್ದೀನಿ. ನೀರು ಒಂದು ಸ್ವಲ್ಪನೂ ನೀರನ್ನ ಹಾಕಿಲ್ಲ ನಾನು. ಈ ಥರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸ್ವಲ್ಪನೂ ತಳ ಹತ್ತಲ್ಲ, ಹಾಗೆ ನೀಟಾಗಿರುತ್ತೆ. ಅದನ್ನೆಲ್ಲ ಮಾಡಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಡೆಯಿಂದ ಬೇಯಿಸ್ಕೊಂಡು ನೋಡಿ ಈ ಥರ ಬೇಯಿಸ್ಕೊಬೇಕು. ಅದಾದಮೇಲೆ ನಾನು ತವ ಇಟ್ಕೊಂಡು ನೀವು ತವನ ಯಾವಾಗಲೂ ಅಷ್ಟೇ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ದೋಸೆ ಎಂಥವ್ರಿಗೂ ಅದು ನೀಟಾಗಿ ಬರಲ್ಲ. ಆದರೆ ನಾನು ಹೇಳ್ತೀನಿ, ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ಈರುಳ್ಳಿಲಿ ನೀವು ಚೆನ್ನಾಗಿ ಅದನ್ನು ಉಜ್ಜಿಬಿಟ್ಟು ಹಾಕಿದ್ರೆ ಯಾವುದೇ ಕಾರಣಕ್ಕೂ ದೋಸೆ ಮಾತ್ರ ಕಿತ್ತಿ ಹೋಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಪದೇ ಅದನ್ನು ಈರುಳ್ಳಿಲಿ ತವನ ಉಜ್ಜಿದ್ರೆ ನೈಸ್ ಬಂದುಬಿಡುತ್ತೆ. ಅದು ಆಗ ದೋಸೆನ ನಾವು ರೌಂಡ್ಸ್ ಮಾಡೋಕ್ಕಾಗಲ್ಲ. ಒಂದು ಸಲ ಉಜ್ಕೊಳ್ಳಿ, ಆಮೇಲೆ ದೋಸೆನ ಹಾಕಿ, ಇನ್ನೊಂದು ಸಲ ದೋಸೆನ ಹಾಕಿಬಿಟ್ಟು ಯಾಕೋ ಎದ್ದೇಳ್ತಾ ಇಲ್ಲ ಅನಿಸಿದ್ರೆ ನೀವು ಮತ್ತೆ ಪುನಃ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಾಮಾನ್ಯವಾಗಿ ಕೆಲವರು ಒಂದೇ ತವ ಇಟ್ಕೊಂಡಿರ್ತಾರೆ, ಚಪಾತಿ ಮಾಡೋದು ಅದರಲ್ಲೇನೆಯ, ದೋಸೆ ಮಾಡೋದು ಅದರಲ್ಲೇನೆಯ ಅನ್ನೋರು ಈ ಥರ ಸ್ವಲ್ಪ ಹೊತ್ತು ಈರುಳ್ಳಿಲಿ ಉಜ್ಜಿಬಿಟ್ಟು ಮಾಡಿದ್ರೆ ಸೂಪರಾಗಿ ದೋಸೆ ಹೇಳ್ತೇವೆ. ಅದಾದಮೇಲೆ ನಾನು ಬೆಳಿಗ್ಗೆ ಎದ್ದು ಅಷ್ಟೆಲ್ಲ ರೆಡಿ ಮಾಡಿ ಮಕ್ಳಿಗೆ ಲಂಚ್ ಪ್ಯಾಕ್ ಮಾಡಿ ಮತ್ತು ಎಲ್ಲನೂ ಅಡುಗೆ ಮನೆಯಲ್ಲೂ ಕ್ಲೀನ್ ಮಾಡಿ ಅದಾದಮೇಲೆ ಬೆಡ್ರೂಮಲ್ಲಿ ಅಂದರೆ ಎಲ್ಲ ಮಕ್ಕಳೆಲ್ಲ ಎದ್ದು ಕಾಲೇಜ್ಗೆ ಸ್ಕೂಲ್ಗೆ ಹೋದ್ಮೇಲೆ ನಾನು ಬೆಡ್ಶೀಟೆಲ್ಲ ಮಡ್ಸಾಕಿ ಅದನ್ನೆಲ್ಲನೂ ನೀಟಾಗಿ ಮಡಿಸ್ಬಿಟ್ಟು, ನಮ್ಮದು ಮನೆ ಚಿಕ್ಕದಾಗಿರೋದ್ರಿಂದ ನಾವು ಎಷ್ಟು ಜಾಗನ ಅಂದರೆ ಇರೋ ಜಾಗದಲ್ಲಿ ಸೇಫ್ಟಿಯಾಗಿ ನಾವು ಇಟ್ಕೋಬೇಕು ಅಷ್ಟು ಒಳ್ಳೆಯದಾಗಿ ಮನೆ ನೀಟಾಗಿ ಇರುತ್ತೆ. ಅಂದರೆ ನಮ್ಮ ಮನೆ ಬೆಡ್ರೂಮೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾವೆಲ್ಲರೂ. ಅಂದರೆ ನಮ್ಮ ಮನೆಯೇ ಚಿಕ್ಕದಾಗಿರೋದ್ರಿಂದ ನಾವು ಬೆಡ್ರೂಮಲ್ಲೇ ಜಾಸ್ತಿ ಇರೋದು. ಹಾಗಾಗಿ ಬೆಡ್ರೂಮಲ್ಲಿ ನಮ್ಮ ಮಕ್ಕಳಿದ್ದಾಗ ಬೆಡ್ಶೀಟೆಲ್ಲ ಕೂತ್ಕೊಂಡು ಹಾಳು ಮಾಡಿ ಅದೆಲ್ಲ ಇದು ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಎಲ್ಲ ಬೆಡ್ಶೀಟ್ನೆಲ್ಲ ನಾನು ಮಂಚದ ಕೆಳಗಡೆ ಮಡಿಸಿ ದಿಂಬು ಬೆಡ್ಶೀಟು ಎಲ್ಲನೂ ಮಂಚದ ಕೆಳಗಡೆ ಜೋಡಿಸ್ಬಿಡ್ತೀನಿ. ಮತ್ತು ನೈಟು ನಾವು ಎದ್ದು ಮಲ್ಕೋಬೇಕಾದ್ರೆ ಅವೆಲ್ಲನೂ ತೊಗೊಂಡು ಮತ್ತೆ ಮಲ್ಕೋತೀವಿ. ಬೆಡ್ಡಲ್ಲೇ ಇಡಲ್ಲ ನಾವು. ಬೆಡ್ಡಲ್ಲೇ ಇಟ್ಟರೆ ಮಕ್ಕಳು ನೀಟಾಗಿ ಇಡೋಕ್ಕೆ ಬಿಡಲ್ಲ, ಆಟ ಮಾಡ್ತಾ ಎಲ್ಲ ಗಲೀಜಾಗಿಬಿಡುತ್ತೆ. ನಮ್ಮ ಮನೆ ಇರೋದು ಚಿಕ್ಕದ್ರಿಂದ ನಾವು ಅದನ್ನು ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ ನಾನು ಏನು ಮಾಡಿದ್ದೀನಿ ಇವತ್ತು ದಿನ ಅಂದರೆ ನಮ್ಮ ಬೆಡ್ ಬಟ್ಟೆನ ನನಗೆ ಇನ್ನೊಂದು ನಾವು ಇಷ್ಟೇ ದಿನ ಅಂತ ನಾನು ಫಿಕ್ಸ್ ಮಾಡ್ಕೊಳ್ಳಲ್ಲ ಬೆಡ್ ಬಟ್ಟೆನ ಚೇಂಜ್ ಮಾಡೋಕ್ಕೆ. ಇವತ್ತು ನನಗೆ ಯಾಕೋ ಬೆಡ್ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಯಾಕೋ ಒಂಥರ ಕಾಣಿಸ್ತಾ ಇದೆ ಅಂದಾಗ ನಾನು ತೆಗೆದು ವಾಸ್ಕ್ ಹಾಕ್ಬಿಟ್ಟು ಮತ್ತೆ ಚೇಂಜ್ ಮಾಡ್ತೀನಿ ಬೆಡ್ ಕವರ್ನ. ಮತ್ತು ನಾನು ಶುಕ್ರವಾರ ನಾನು ಮನೆಯೆಲ್ಲ ಅಂದರೆ ಶುಕ್ರವಾರ ಪೂಜೆ ಮಾಡಬೇಕು ಅಂದಾಗೆಲ್ಲ ಗುರುವಾರ ನಾನು ಇಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಿ ಶುಕ್ರವಾರ ಮಾಡಿಬಿಡ್ತೀನಿ ನಾನು. ನೋಡಿ ಇವಾಗ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಇರೋ ಅಂಥ ವಸ್ತು ಚಿಕ್ಕದಾಗಲಿ ದೊಡ್ಡದಾಗಲಿ ನಾವು ನೀಟಾಗಿ ಇಟ್ಕೋಬೇಕಲ್ವಾ. ಓಕೆ ಫ್ರೆಂಡ್ಸ್, ಬಾಯ್.